ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ಪ್ರೋಸೆಸನ್ನು ಫಾಲೋ ಮಾಡೋದ್ರ ಮೂಲಕ ನಮ್ಮ ಟ್ರೇಡಿಂಗನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅಥವಾ ಪ್ರಾಫಿಟೇಬಲ್ ಆಗಿ ಹೇಗೆ ನಾವು ಒಂದು ಡಿಸಿಪ್ಲಿನ್ ವೇಯಿಂದ ಟ್ರೇಡಿಂಗ್ ಮಾಡಿದರೆ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ನಾವು ನಮ್ಮ ಇಂಟ್ರಾಡೇ ಟ್ರೇಡಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಬೋದು, ಒಂದು ಡಿಸಿಪ್ಲಿನ್ ವೇಯಿಂದ ಟ್ರೇಡಿಂಗ್ ಮಾಡಿ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ನಾವು ಆನ್ಸರ್ ಮಾಡಬೇಕಾಗಿರುವಂಥ ಕ್ವಶನ್ ಏನಿದೆ ಅಥವಾ ನಾವು ಫಾಲೋ ಮಾಡಬೇಕಾಗಿರುವಂಥ ಸ್ಟೆಪ್ ಏನಿದೆ, ವೆನ್ ಟು ಟ್ರೇಡ್ ಅಂತ ಹೇಳಿದರೆ ಯಾವಾಗ ಟ್ರೇಡ್ ಮಾಡಬೇಕು. ಸೊ ನಾವು ಯಾವುದೋ ಒಂದು ಟ್ರೇಡ್ ತಗೊಳ್ಳುವಾಗ ಪ್ರತಿಯೊಂದು ಟ್ರೇಡ್ಗೂ ಒಂದು ಲಾಜಿಕ್ ಇರಬೇಕಾಗತ್ತೆ. ಸೊ ವಿದೌಟ್ ಲಾಜಿಕ್ ನಾವು ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು. ಸಿಂಪ್ಲಾಗಿ ಸುಮ್ಮನೆ ಮಾರ್ಕೆಟ್ ತುಂಬ ಮೇಲೆ ಹೋಯಿತು ಇನ್ನೂ ಡೌನ್ ಬರುತ್ತೆ, ಅಥವಾ ಮಾರ್ಕೆಟ್ ತುಂಬ ಡೌನ್ ಬಂದಿದೆ ಇನ್ನೂ ಮೇಲೆ ಹೋಗುತ್ತೆ ಅಂತ ಒಂದು ಅಸಂಪ್ಷನನ್ನು ಇಟ್ಕೊಂಡು ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಪ್ರತಿಯೊಂದು ಟ್ರೇಡ್ಗೂ ಒಂದು ಸೆಟಪ್ ಇರಬೇಕಾಗತ್ತೆ, ಲಾಜಿಕ್ ಇರಬೇಕಾಗತ್ತೆ. ಚಾರ್ಟಲ್ಲಿ ನಾವು ಬೈ ಮಾಡಬೇಕಾದ್ರೆ ಅಥವಾ ನಾವು ಸೆಲ್ ಮಾಡಬೇಕಾದ್ರೆ ಚಾರ್ಟಲ್ಲಿ ಒಂದಿಷ್ಟು ಲಾಜಿಕ್ ಇರಬೇಕಾಗತ್ತೆ. ವಿದೌಟ್ ಲಾಜಿಕ್ ನಾವು ಟ್ರೇಡ್ ಮಾಡಿದರೆ ಅಲ್ಲಿ ನಾವು ಲೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ನಮಗೆ ಯಾವಾಗ ಟ್ರೇಡ್ ಮಾಡಬೇಕು ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಟ್ರೇಡಿಂಗ್ ಸಿಸ್ಟಮ್ ಇರಬೇಕಾಗತ್ತೆ. ಏನಪ್ಪ ಟ್ರೇಡಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಸಿಂಪಲ್, ನಾವೊಂದು ಟ್ರೇಡನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ಸೆಟಪ್ ಬೇಕು, ಒಂದು ಸೆಟ್ ಆಫ್ ರೂಲ್ಸ್ ಬೇಕಾಗತ್ತೆ. ಸೊ ಆ ರೂಲ್ಸನ್ನು ಫಾಲೋ ಮಾಡಿ ನಾವು ಟ್ರೇಡನ್ನು ಎಂಟ್ರಿ ಆಗಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಇರ್ಬೋದು, ಅಥವಾ ಚಾರ್ಟ್ ಪ್ಯಾಟರ್ನ್ಗಳಿರ್ಬೋದು, CPR ಟೆಕ್ನಿಕ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಟೆಕ್ನಿಕ್ ಇರುತ್ತೆ. ಸೊ ನಾವು ಯಾವ ಟೆಕ್ನಿಕನ್ನು ಫಾಲೋ ಮಾಡ್ತೀವಿ, ಆ ಟೆಕ್ನಿಕ್ ನಮಗೆ ಬೈ ಅಥವಾ ಸೆಲ್ ಸಿಗ್ನಲ್ ಕೊಡ್ತಾ ಇದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಡೌನನ್ನು ಯೂಸ್ ಮಾಡ್ತಾ ಇದ್ದೀರಿ, ಅಥವಾ ಯಾವುದೋ ಒಂದಿಷ್ಟು ಚಾರ್ಟ್ ಪ್ಯಾಟರ್ನನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಚಾರ್ಟಲ್ಲಿ ಫಾರ್ಮ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸಿಂಪಲ್ಲಾಗಿ ನಮಗೆ ಇವತ್ತು ಟ್ರೇಡ್ ಮಾಡಲೇಬೇಕು ಅಂತ ಟ್ರೇಡ್ ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ಒಂದಿಷ್ಟು ಚಾರ್ಟ್ ಪ್ಯಾಟರ್ನನ್ನು ನೀವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀರಿ, ಸೊ ಅದನ್ನು ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ ಆ ಚಾರ್ಟಲ್ಲಿ ಬರೋವರೆಗೂ ಅಲ್ಲಿ ಸಿಗ್ನಲ್ ಕೊಡುವವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ಅಂದ ಕೂಡಲೇ ನಾವು ಪ್ರತಿದಿನ ಟ್ರೇಡ್ ಮಾಡಬೇಕು ಅಂತಲ್ಲ. ಸೊ ಯಾವಾಗ ನಮಗೆ ನಮ್ಮ ಸೆಟಪ್ಗೆ ಅನುಗುಣವಾಗಿ ಪರ್ಫೆಕ್ಟ್ ಸೆಟಪ್ ಸಿಗುತ್ತೆ, ಸೊ ಆವಾಗ ಮಾತ್ರ ನಾವು ಟ್ರೇಡನ್ನು ಇಲ್ಲಿ ತಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಬೇರೆ ಬೇರೆ ಮೆಥಡನ್ನು ಟ್ರೈ ಮಾಡ್ಬೋದು. ಸೊ ನೀವು ಚಾರ್ಟ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾಯಿದ್ರೆ ಒಂದಿಷ್ಟು ಚಾರ್ಟ್ ಪ್ಯಾಟರ್ನನ್ನು ಸ್ಟಡಿ ಮಾಡಿ, ಚಾರ್ಟಲ್ಲಿ ಅವುಗಳನ್ನು ಬ್ಯಾಕ್ ಟೆಸ್ಟ್ ಮಾಡಿ, ಒಂದಿಷ್ಟು ಪೇಪರ್ ಟ್ರೇಡ್ ಮಾಡಿ, ಒಂದಿಷ್ಟು ಸ್ಮಾಲ್ ಅಮೌಂಟಿಂದ ಅವುಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಿಂಪ್ಲಿ ಯಾವುದೋ ಒಂದು ಚಾರ್ಟ್ ಪ್ಯಾಟರ್ನನ್ನು ನೋಡಿಕೊಂಡು ಇವತ್ತು ಟ್ರೇಡ್ ಮಾಡಿ, ಸೊ ಇದು ಇವತ್ತು ವರ್ಕ್ ಆಗಲಿಲ್ಲ, ಸೊ ಇನ್ನು ವರ್ಕ್ ಆಗಲ್ಲ ಅಂತ ಅದನ್ನು ಬಿಟ್ಬಿಡೋದು. ಅದೇ ರೀತಿ ಯಾವುದೋ ಒಂದು ಸಿಸ್ಟಮನ್ನು ನಾವು ಫಾಲೋ ಮಾಡ್ತೀವಿ, ಒಂದು 4 ಟ್ರೇಡನ್ನು ತೊಗೊಳ್ತೀವಿ, ಸೊ ಅದು ವರ್ಕ್ ಆಗಲ್ಲ ಅಂತ ನೆಕ್ಸ್ಟ್ ಬೇರೆ ಸಿಸ್ಟಮ್ಗೆ ಮೂವ್ ಆಗ್ತೀವಿ. ಈ ರೀತಿ ಮಾಡೋದಲ್ಲ. ಯಾವುದೋ ಒಂದು ಮೆಥಡನ್ನು ನೀವು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸ್ ಆಗಿ ಒಂದಿಷ್ಟು ಬ್ಯಾಕ್ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ, ಒಂದಿಷ್ಟು ಪೇಪರ್ ಟ್ರೇಡ್ಗಳನ್ನು ಮಾಡಿ, ಒಂದಿಷ್ಟು ರಿಯಲ್ ಟ್ರೇಡ್ಗಳನ್ನು ತಗೊಳ್ಬೇಕಾಗತ್ತೆ. ಸೊ ಒಂದಷ್ಟು ಅಮೌಂಟ್ ಟ್ರೇಡ್ ಆದ ನಂತರ ಒಂದಷ್ಟು ಟ್ರೇಡ್ಗಳನ್ನು ತಗೊಂಡ ನಂತರವೇ ಅದು ವರ್ಕ್ ಆಗಲಿಲ್ಲೋ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಅದು ಬಿಟ್ಟು 1-2 ಟ್ರೇಡನ್ನು ತೊಗೊಂಡು ಅದು ವರ್ಕ್ ಆಗಲ್ಲ, ಯಾವುದು ಮೆಥಡ್ ವರ್ಕ್ ಆಗಲ್ಲ ಅನ್ನೋದನ್ನು ಮಾಡೋದಲ್ಲ. ನಾನು ಒಂದಷ್ಟು ವಿಡಿಯೋಗಳನ್ನು ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಮಾಡಿದ್ದೀನಿ. ಈ ಎಲ್ಲ ಚಾರ್ಟ್ ಪ್ಯಾಟರ್ನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೆಥಡ್ಗಳು ನಮಗೆ ಡೇ ಟು ಡೇ ಚಾರ್ಟಲ್ಲಿ ಡೈಲಿ ಸಿಗುವಂಥ ಪ್ಯಾಟರ್ನ್ಗಳಾಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ನಾವು ಇಂಟ್ರಾಡೇ ಟ್ರೇಡಿಂಗ್ ಮತ್ತು ನಮ್ಮ ಸಿಸ್ಟಮ್ ಒಂದು ಕೂತ್ಕೊಂಡಾಗ ಎಕ್ಸೈಟ್ಮೆಂಟಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಆಪರ್ಚುನಿಟಿ ತಪ್ಪು ಹೋಗುತ್ತೆ, ಅಥವಾ ಮಾರ್ಕೆಟ್ ಡೌನ್ ಬರುತ್ತೆ, ಆಪರ್ಚುನಿಟಿ ತಪ್ಪು ಹೋಗುತ್ತೆ ಅಂತ ಚಾರ್ಟ್ ಪ್ಯಾಟರ್ನ್ಗಳನ್ನು ಅಬ್ಸರ್ವ್ ಮಾಡಲ್ಲ. ಜಸ್ಟ್ ಪ್ರೈಸ್ ಮೇಲೆ ಹೋಗ್ತಾ ಇರೋದನ್ನು ನೋಡಿ ಜಸ್ಟ್ ಬೈ ಮಾಡಿಬಿಡ್ತೀವಿ. ಸೊ ಹೀಗೆ ಮಾಡಬಾರ್ದು. ನಮ್ಮ ಸೆಟಪ್ಗೆ ಮಾರ್ಕೆಟ್ ಅಥವಾ ನಮ್ಮ ಸೆಟಪ್ಗೆ ಪ್ರೈಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನಮ್ಮ ಸೆಟಪ್ಪಲ್ಲಿ ನಾವೇನು ಸೆಟಪ್ಪನ್ನು ಫಾಲೋ ಮಾಡ್ತಾ ಇದ್ದೀವಿ ಅದು ಬಂದರೆ ಮಾತ್ರ ಟ್ರೇಡನ್ನು ತೊಗೊಳ್ಬೇಕು. ಸೊ ಈ ಡಿಸಿಪ್ಲಿನನ್ನು ಫಾಲೋ ಮಾಡಿದರೆ ಮಾತ್ರ ನಮಗೆ ಇಲ್ಲಿ ಒಂದು ಬೆಟರ್ ಟ್ರೇಡ್ ಎಂಟ್ರಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಬಿಟ್ಟು ಏನೋ ಒಂದು ಲಾಜಿಕ್ ಇಲ್ಲದೆ ಸಿಂಪ್ಲಿ ಪ್ರೈಸ್ ಮೇಲೆ ಹೋಯಿತು, ಸೊ ಇನ್ನು ಡೌನ್ ಬರುತ್ತೆ, ತುಂಬ ಪ್ರೈಸ್ ಮೇಲೆ ಹೋದರೆ ಡೌನ್ ಬರಲೇಬೇಕು, ಬಟ್ ಯಾವಾಗ ಡೌನ್ ಬರುತ್ತೆ ಗೊತ್ತಿಲ್ಲ, ಚಾರ್ಟಲ್ಲಿ ಸಿಗ್ನಲ್ ತೋರಿಸ್ತಾ ಇದೆ ಇಲ್ಲ, ಚಾರ್ಟಲ್ಲಿ ನಮಗೆ ಏನಾದರೂ ಸೆಟಪ್ ಸಿಗ್ನಲ್ ತೋರಿಸ್ತಾ ಇದ್ದರೆ ಆವಾಗ ಮಾತ್ರ ನಾವು ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಸೊ ಇದು ಫಸ್ಟ್ ಮೆಥಡ್. ಯಾವಾಗ ಎಂಟ್ರಿ ಮಾಡಬೇಕು ಅನ್ನೋದು ನಮಗೆ ಮೇಯ್ನಾಗಿ ಗೊತ್ತಿರಬೇಕು. ಸೊ ನಮ್ಮ ಪರ್ಫೆಕ್ಟ್ ಸೆಟಪ್ ಅಥವಾ ನಮ್ಮ ಸೆಟಪ್ಗೆ ಪ್ರೈಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನಮ್ಮ ಸೆಟಪ್ಗೆ ಪರ್ಫೆಕ್ಟ್ ಆಗಿದೆಯಾ, ಹಾಗಿದ್ದರೆ ಮಾತ್ರ ನಾವು ನಮ್ಮ ಟ್ರೇಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಸೆಕೆಂಡ್ ಇರುವಂಥದ್ದು ಎಷ್ಟು ಟ್ರೇಡನ್ನು ಮಾಡಬೇಕು. ತುಂಬ ಜನರಿಗೆ ಇರುವಂಥ ಒಂದು ಕ್ವಶನ್ಸ್ ಇದು. ಸೊ ಎಷ್ಟು ಟ್ರೇಡನ್ನು ಮಾಡಬೇಕು ಅಂತ. ಸೊ ನೀವೇನಾದರೂ ಬಿಗಿನರ್ಗಳಿದ್ರೆ ನಾನು ರೆಕಮೆಂಡ್ ಮಾಡುವಂಥದ್ದು 1-2 ಟ್ರೇಡ್, ಇದಿಷ್ಟನ್ನೇ ಮಾಡಿ.
ಯಾಕಂತ ಹೇಳಿದ್ರೆ ನಾವು ಬಿಗಿನರ್ ಟ್ರೇಡರ್ಗಳಾಗಿದ್ರೆ ಏನಾಗುತ್ತೆ, ಸೊ ಒಂದು ಟ್ರೇಡನ್ನು ಮಾಡ್ತೀವಿ, ನಮಗೆ ಪ್ರಾಫಿಟನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ತುಂಬ ಎಕ್ಸೈಟ್ ಆಗುತ್ತೆ, ಸೊ ಪ್ರಾಫಿಟ್ ಮಾಡ್ತೀವಿ. ಸೊ ನಾವು ಸ್ಕ್ರೀನ್ ಮುಂದೆ ಇದ್ದಾಗ ನಮಗೆ ಸ್ಕ್ರೀನ್ ಅಲ್ಲಿ ಇನ್ನೊಂದು ಆಪರ್ಚುನಿಟಿಯನ್ನು ತೋರುತ್ತೆ, ಅಲ್ಲಿ ಇನ್ನೊಂದು ಟ್ರೇಡನ್ನು ಮಾಡ್ತೀವಿ. ಸೊ ಆಗ ಕಳ್ಕೊಳ್ಬೋದು. ಯಾಕಂತೇಳಿ ನಾನು ಫಸ್ಟ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡಿದ್ದೀನಿ, ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಹೆಚ್ಚು ಯೋಚನೆ ಮಾಡಿದೆ, ಸೆಕೆಂಡ್ ಟ್ರೇಡ್ಗೆ ಎಂಟರ್ ಆಗ್ತೀನಿ. ಸೊ ಅಲ್ಲಿ ಕಳ್ಕೊಂಡ್ರೆ ತುಂಬ ಬೇಜಾರಾಗಿತ್ತು. ಸೊ ಇದನ್ನು ಕಳ್ಕೊಂಡಿದ್ದೀನಿ, ಸೊ ಅಟ್ಲೀಸ್ಟ್ ಇನ್ನೊಂದು ಟ್ರೇಡ್ ಮಾಡಿ ನೆಕ್ಸ್ಟ್ ಈ ಕಳ್ಕೊಂಡ ಅಮೌಂಟನ್ನು ನಾವು ರಿಕವರ್ ಮಾಡ್ಕೊಳ್ಳೋ ಒಂದು ಮೈಂಡ್ ಸೆಟ್ಗೆ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಹಾಗಾಗಿ ಹೀಗೆ ಮಾಡ್ತಾ ಮಾಡ್ತಾ ಒಂದಷ್ಟು ಕಂಟಿನ್ಯೂಸ್ ಆಗಿ ಓವರ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದನ್ನು ನೀವು ಸ್ಟಾಪ್ ಮಾಡಬೇಕು. ಒಂದು ಸ್ಟ್ರಿಕ್ಟ್ ಆದ ರೂಲ್ಸನ್ನು ಫಾಲೋ ಮಾಡಬೇಕು. ಡೈಲಿ ನಾನು ಎಷ್ಟು ಟ್ರೇಡನ್ನು ಮಾಡಬೇಕು, ನನ್ನ ರೆಕಮೆಂಡೇಷನ್ ಪ್ರಕಾರ ಮ್ಯಾಕ್ಸಿಮಮ್ ನೀವು 2 ಟ್ರೇಡ್ಗಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. 2 ಟ್ರೇಡ್ ಲಾಸ್ ಆಯಿತಾ ಎಕ್ಸಿಟ್ ಆಗಿ, ಅಥವಾ 2 ಟ್ರೇಡ್ ಪ್ರಾಫಿಟ್ ಆಯಿತಾ ಆ ದಿನಕ್ಕೆ ಕ್ಲೋಸ್ ಮಾಡಿ ಹೊರಗೆ ಬನ್ನಿ. ಮಾರ್ಕೆಟ್ ನಮಗೆ ಆಪರ್ಚುನಿಟಿಯನ್ನು ಡೈಲಿ ಕೊಡುತ್ತೆ. ಸೊ ನಾವೇನು ಮಾಡ್ತೀವಿ, ಪ್ರತಿಯೊಂದು ಮೂವನ್ನು ಕ್ಯಾಚ್ ಮಾಡಲಿಕ್ಕೆ ನೋಡ್ತೀವಿ. ಪ್ರತಿಯೊಂದು ಅಪ್ ಆ್ಯಂಡ್ ಸ್ವಿಂಗ್ಸ್ ಇರುತ್ತೆ, ಡೈಲಿ ಏನೋ ಅಪ್ ಸ್ವಿಂಗ್ ಅಥವಾ ಡೌನ್ ಸ್ವಿಂಗ್ ಇರುತ್ತೆ, ಪ್ರತಿ ಸ್ವಿಂಗ್ಸನ್ನು ಕ್ಯಾಚ್ ಮಾಡಲಿಕ್ಕೆ ನೋಡ್ತೀವಿ. ಹೀಗೆ ಮಾಡಿದರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರೇಡಲ್ಲಿ ನಾವು ಲಾಸನ್ನು ಮಾಡ್ಕೊಂಡ್ವಿ ಅಂತ ಆದರೆ ಆ ದಿನ ನಾವೇನು ಮಾಡ್ತೀವಿ, ಆ ಲಾಸನ್ನು ರಿಕವರಿ ಮಾಡೋ ಮೈಂಡ್ ಸೆಟ್ಟಿಂದನೇ ನೆಕ್ಸ್ಟ್ ಟ್ರೇಡನ್ನು ತೊಗೊಳ್ತಾ ಹೋಗ್ತೀವಿ. ಸೊ ಆಗ ನಾವು ನಮಗೆ ಲಾಸ್ ಆಗಿರೋದ್ರಿಂದ ಸೈಕಲಾಜಿಕಲಿ ಅದು ಎಫೆಕ್ಟ್ ಆಗಿರೋದ್ರಿಂದ ಸೊ ನಾವು ನೆಕ್ಸ್ಟ್ ತಗೊಳ್ಳುವಂಥ ಟ್ರೇಡ್ಗಳು ಆ ಲಾಸನ್ನು ರಿಕವರ್ ಮಾಡಲಿಕ್ಕೆ ಇರುತ್ತೆ ಹೊರತು ನಾವು ಪರ್ಫೆಕ್ಟಾಗಿ ಲಾಜಿಕನ್ನು ಅಪ್ಲೈ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡೋದಿಲ್ಲ. ಹೀಗೆ ಲಾಸ್ ಆದಾಗ ಪ್ರತಿಯೊಂದು ಟ್ರೇಡನ್ನು ನಾವು ರಿಕವರ್ ಮಾಡಲಿಕ್ಕೆ ತಗೊಳ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ತುಂಬ ಓವರ್ ಟ್ರೇಡಿಂಗ್ ಆಗುತ್ತೆ. ಸೊ ನಾವಲ್ಲಿ ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟ್ರೇಡಿಂಗಲ್ಲಿ ನಾವು ಪ್ರಾಫಿಟ್ ಮಾಡೋದಕ್ಕಿಂತ ನಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೆನಪಲ್ಲಿಟ್ಕೊಳ್ಳಿ. ನೀವು ಬಿಗಿನರ್ ಆಗಿದ್ದರೆ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಫಾಲೋ ಮಾಡಿ. ದಿನಕ್ಕೆ ಇಷ್ಟೇ ಟ್ರೇಡ್ ಅಂತ 1 or 2. ಸೊ ಇಷ್ಟು ಟ್ರೇಡ್ ಆಯಿತಾ, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಮತ್ತೆ ಮಾರ್ಕೆಟ್ ಎಲ್ಲಿಗೆ ಬೇಕಾದರೂ ಹೋಗಲಿ, ನಮಗೆ ಸಂಬಂಧ ಇಲ್ಲ. ನಿಮ್ಮ ಸಿಸ್ಟಮನ್ನು ಕ್ಲೋಸ್ ಮಾಡಿ ಹೊರಗೆ ಬನ್ನಿ. ಈ ಡಿಸಿಪ್ಲಿನನ್ನು ನೀವು ಅಟ್ಲೀಸ್ಟ್ 1 to 2 ಮಂತ್ ಫಾಲೋ ಮಾಡಿ. ನಿಮ್ಮ ಟ್ರೇಡಿಂಗಲ್ಲಿ ನನ್ನ ಪ್ರಕಾರ ತುಂಬ ಇಂಪ್ರೂವ್ಮೆಂಟನ್ನು ನೀವು ಖಂಡಿತ ನೋಡ್ತೀರಾ. ಸೊ ಇದು ಸೆಕೆಂಡ್ ಮೆಥಡ್ ನೀವು ಫಾಲೋ ಮಾಡಬೇಕಾಗಿರುವಂಥದ್ದು. ಫಸ್ಟ್ ಯಾವಾಗ ಟ್ರೇಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಎಷ್ಟು ಟ್ರೇಡನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸ್ಟ್ರಿಕ್ಟ್ ಆದ ಒಂದು ರೂಲ್ಸನ್ನು ಇಟ್ಕೊಳ್ಳಿ. ಇಷ್ಟು ಟ್ರೇಡ್ ಆದ ನಂತರ ನಾನು ಟ್ರೇಡ್ ಮಾಡಲ್ಲ ಅಂತ. ಇಷ್ಟು ಟ್ರೇಡ್ ಪ್ರಾಫಿಟೇಬಲ್ ಆಗಿ ಲಾಸ್ ಆಗಲಿ ಅಥವಾ ಅದನ್ನಾದ ನಂತರ ನಿಮ್ಮ ಟ್ರೇಡ್ ನೀವು ಕ್ಲೋಸ್ ಮಾಡಿದ ನಂತರ, ನೀವು ಸಿಸ್ಟಮ್ ಕ್ಲೋಸ್ ಮಾಡಿದ ನಂತರ ಮಾರ್ಕೆಟ್ ಎಲ್ಲಿಗೆ ಬೇಕಾದರೂ ಹೋಗಲಿ, ನಿಮಗದು ಅದು ಸಂಬಂಧ ಇಲ್ಲ. ನೆಕ್ಸ್ಟ್ ಫ್ರೆಶ್ ಡೇ ಬರುತ್ತೆ, ಫ್ರೆಶ್ ಡೇಯಿಂದ ಫ್ರೆಶ್ ಟ್ರೇಡನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಮಾರ್ಕೆಟಲ್ಲಿ ನಮಗೆ ಅಪಾರ್ಚುನಿಟಿ ಡೈಲಿ ಸಿಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್, ಹೌ ಮಚ್ ಐ ಕ್ಯಾನ್ ಲೂಸ್. ಸೊ ನಾವು ಟ್ರೇಡಿಗೆ ಎಂಟರ್ ಆಗುವಾಗ ಇದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರೋದಿಲ್ಲ. ನಾನು ಮ್ಯಾಕ್ಸಿಮಮ್ ಆಗಿ ಈ ಟ್ರೇಡಲ್ಲಿ ಎಷ್ಟು ಕಳ್ಕೊಳ್ಬೋದು ಅನ್ನೋದನ್ನು ನಾವು ಮೈಂಡ್ ಸೆಟ್ಗಳಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಮೇಯ್ನಾಗಿ ನಾವು ಟ್ರೇಡಿಗೆ ಎಂಟರ್ ಆಗುವ ಮೊದಲು ಈ ಟ್ರೇಡಲ್ಲಿ ನಾನು ಎಷ್ಟು ಲೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಫಸ್ಟ್ ನಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಾವು ಲಾಸ್ ಮಾಡಿಕೊಂಡ್ರೆ ಇಷ್ಟೇ ಲಾಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಇಟ್ಕೊಂಡು ಟ್ರೇಡ್ಗೆ ಎಂಟ್ರಿ ಆಗಬೇಕಾಗತ್ತೆ. ಸೊ ನಾವೇನು ಮಾಡ್ತೀವಿ, ಯಾವುದೊಂದು ಟ್ರೇಡ್ಗೆ ಎಂಟರ್ ಆಗ್ತೀವಿ, ಎಂಟ್ರಾದಾಗ ಇನ್ ಕೇಸ್ ಅದು ಲಾಸ್ಗೆ ಹೋದಾಗ ಸೊ ಇನ್ನೂ ಸ್ವಲ್ಪ ರಿಕವರ್ ಆಗಲಿ, ಸ್ವಲ್ಪ ಮೇಲೆ ಹೋದಾಗ ಎಕ್ಸಿಟ್ ಆಗೋಣ, ಸ್ವಲ್ಪ ಮೇಲೆ ಹೋದಾಗ ಎಕ್ಸಿಟ್ ಆಗೋಣ ಅಂತ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಮೆಥಡನ್ನು ಫಾಲೋ ಮಾಡಲ್ಲ. ಸೊ ಹೀಗಾಗಿ ನಮ್ಮ ಲಾಸ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಮಗೆ ಅದನ್ನು ಬೇಗ ಎಕ್ಸಿಟ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವು ಲಾಸ್ ಮಾಡಿಕೊಂಡ ಟ್ರೇಡಲ್ಲಿ ತುಂಬ ದೊಡ್ಡ ಲಾಸನ್ನು ಮಾಡ್ಕೊಳ್ತೀವಿ. ಸೊ ಈ ಕಾರಣದಿಂದ ನಮಗೆ ಪ್ರೀ ಡಿಟರ್ಮೈನ್ಡ್ ಸ್ಟಾಪ್ ಲಾಸ್ ಇರೋದಿಲ್ಲ, ಅಥವಾ ಎಷ್ಟು ಲೂಸ್ ಮಾಡ್ಕೊಳ್ತೀವಿ, ಎಷ್ಟು ಕಳ್ಕೊಳ್ಬೇಕು, ಇದಕ್ಕಿಂತ ಜಾಸ್ತಿ ನಾನು ಕಳ್ಕೊಳ್ಬಾರ್ದು ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ನಾವು ಟ್ರೇಡ್ಗೆ ಎಂಟರ್ ಆದಾಗ ನಾವು ಅದನ್ನು ಸೆಟ್ ಮಾಡ್ಕೊಂಡು ಇರೋದಿಲ್ಲ. ಸೊ ಹಾಗಾಗಿ ನಾವು ಟ್ರೇಡಿಂಗಲ್ಲಿ ಕಳ್ಕೊಳ್ಳೋ ಟ್ರೇಡಲ್ಲಿ ಜಾಸ್ತಿ ಕಳ್ಕೊಳ್ತೀವಿ, ಬಟ್ ಪ್ರಾಫಿಟ್ ಮಾಡೋ ಟ್ರೇಡಲ್ಲಿ ಕಡಿಮೆ ಪ್ರಾಫಿಟನ್ನು ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ನೀವು ಟ್ರೇಡ್ಗೆ ಎಂಟರ್ ಆಗೋ ಮೊದಲು ನಿಮಗೆ ಗೊತ್ತಿರಬೇಕಾಗತ್ತೆ, ಇಷ್ಟೇ ನಾನು ಈ ಟ್ರೇಡಲ್ಲಿ ಕಳ್ಕೊಳ್ಳೋದು ಅಂತ. ಸ್ಟ್ರಿಕ್ಟ್ ಸ್ಟಾಪ್ ಲಾಸನ್ನು ನೀವು ಸಿಸ್ಟಮಲ್ಲಿ ಹಾಕಿಡಬೇಕಾಗತ್ತೆ. ಇನ್ ಕೇಸ್ ಆ ಸ್ಟಾಪ್ ಲಾಸ್ ಹಿಟ್ಟಾದರೆ ನೀವು ಟ್ರೇಡಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಸೊ ನೀವು ನಿಮ್ಮ ರಿಸ್ಕ್ ಅಪಟೈಟ್ ಹಾಗೆ ನಿಮ್ಮ ಕ್ಯಾಪಿಟಲ್ಗೆ ಅನುಗುಣವಾಗಿ ನೀವು ಎಷ್ಟು ಕಳ್ಕೊಳ್ಬೋದು, ಎಷ್ಟು ಕಳ್ಕೊಂಡ್ರೆ ಪರವಾಗಿಲ್ಲ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಪರ್ ಟ್ರೇಡ್ ನಾನು ಇಷ್ಟು ಕಳ್ಕೊಳ್ತೀನಿ ಅನ್ನೋದನ್ನು ನೀವು ಸೊ ಈ ಪರ್ ಟ್ರೇಡ್ ನನ್ನ ಸ್ಟಾಪ್ ಲಾಸ್ ಇಷ್ಟೇ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಪರ್ ಟ್ರೇಡ್ ಲಾಸ್ 1000 ಅಂತಿದ್ರೆ ನೀವು ಪ್ರತಿ ಟ್ರೇಡಲ್ಲಿ 1000ಕ್ಕಿಂತ ಜಾಸ್ತಿ ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ಟ್ರಿಕ್ಟಾಗಿ ಸ್ಟಾಪ್ ಲಾಸನ್ನು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ ಟ್ರೇಡ್ ಲಾಸ್ 1000 ಇದೆ ಅಂತ ಇಟ್ಕೊಳ್ಳಿ. ಸೊ ನೀವು ಯಾವುದೋ ಒಂದು ಟ್ರೇಡನ್ನು ತೊಗೊಳ್ಳಿಕ್ಕೆ ಹೋಗ್ತೀರಿ. ಸೊ 500 ಕ್ವಾಂಟಿಟಿಯನ್ನು ತಗೊಳ್ತೀರಿ ಅಂತ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ, 500 ಕ್ವಾಂಟಿಟಿಯನ್ನು ನೀವು ತಗೊಳ್ಳುವಾಗ ನೀವು ಫಿಕ್ಸ್ ಮಾಡಿದ್ದೀರಿ ನನ್ನ ಪರ್ ಟ್ರೇಡ್ ಲಾಸ್ 1000 ರೂಪೀಸ್ ಅಂತ. ಸೊ ಆಗ ಏನಾಗುತ್ತೆ, ನೀವು ಮ್ಯಾಕ್ಸಿಮಮ್ ಈ ಟ್ರೇಡಲ್ಲಿ 2 ರೂಪಾಯಿಯನ್ನು ಕಳ್ಕೊಳ್ಬೋದು. ಸೊ 2 ರೂಪಾಯಿ ಇಂಟು 500 1000 ಆಗುತ್ತೆ. ಮ್ಯಾಕ್ಸಿಮಮ್ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ ಈ ಟ್ರೇಡಲ್ಲಿ 2 ರೂಪೀಸ್ ಆಗುತ್ತೆ. ಸೊ ಇನ್ ಕೇಸ್ ಚಾರ್ಟಲ್ಲಿ 2 ರೂಪೀಸ್ ಪಾಯಿಂಟಲ್ಲಿ ನಿಮ್ಮ ಎಂಟ್ರಿಯಿಂದ 2 ರೂಪೀಸ್ ಪಾಯಿಂಟಲ್ಲಿ ಏನಾದರೂ ಪರ್ಫೆಕ್ಟ್ ಸ್ಟಾಪ್ ಲಾಸ್ ಲೆವೆಲ್ ಇಲ್ಲ ಅಂತ ಹೇಳಿದರೆ ಆಗ ನೀವು ಆ ಟ್ರೇಡನ್ನು ಅವಾಯ್ಡ್ ಮಾಡ್ಬೋದು, ಇಲ್ಲ ನಿಮ್ಮ ಕ್ವಾಂಟಿಟಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಚಾರ್ಟಲ್ಲಿ
₹2 ಲೆವೆಲಲ್ಲಿ ಯಾವುದೋ ಒಂದು ಸ್ಟಾಪ್ ಲಾಸ್ ಲೆವೆಲ್ ಇಲ್ಲ. ಅದು ಬಿಟ್ಟು ಅದಕ್ಕಿಂತ ನಿಮ್ಮ ಎಂಟ್ರಿಗಿಂತ ₹4 ಕೆಳಗಡೆ ಸ್ಟಾಪ್ ಲಾಸ್ ಲೆವೆಲ್ ಇತ್ತು ಅಂತ ಇಟ್ಕೊಳ್ಳಿ. ಆಗೇನು ಮಾಡ್ಬೋದು, ನಿಮ್ಮ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಬೋದು. ಸ್ಟಾಪ್ ಲಾಸನ್ನು ₹4 ಇಟ್ಟು ನಿಮ್ಮ ಕ್ವಾಂಟಿಟಿಯನ್ನು 250ಕ್ಕೆ ತಂದಾಗ ಅಲ್ಲಿ ನಿಮ್ಮ ಲಾಸ್ ಏನಾಗುತ್ತೆ, ನೀವು ಈ ಟ್ರೇಡಲ್ಲಿ ಕಳ್ಕೊಳ್ಳುವಂಥ ಲಾಸ್ ಏನಾಗುತ್ತೆ 1000 ಇರುತ್ತೆ. ಬಟ್ ನೀವು ಕಡಿಮೆ ಕ್ವಾಂಟಿಟಿ ಮಾಡಿರೋದ್ರಿಂದ ನಿಮ್ಮ ಚಾರ್ಟ್ ಪ್ರಕಾರ ನಿಮ್ಮ ಸ್ಟಾಪ್ ಲಾಸ್ ಕೂಡ ಇಲ್ಲಿ ಪರ್ಫೆಕ್ಟ್ ಆಗಿ ಇರುತ್ತೆ. ಸೊ ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ನಾವು ಫಾಲೋ ಮಾಡಬೇಕು. ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ಇದಕ್ಕಿಂತ ಜಾಸ್ತಿ ನಾನು ಈ ಟ್ರೇಡಲ್ಲಿ ಕಳ್ಕೊಳ್ಳಲ್ಲ ಅಂತ. ಸೊ ಅದಾದ ನಂತರ ನೀವು ನಿಮ್ಮ ಕ್ವಾಂಟಿಟಿಯನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಸ್ಟಾಪ್ ಲಾಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಇನ್ನು ನಿಮ್ಮ ಎವರೇಜ್ ಟ್ರೇಡಲ್ಲಿ ನೀವೇನು ಪ್ರಾಫಿಟ್ ಮಾಡ್ಕೊಳ್ತಾ ಇದ್ದೀರಿ ಅದಕ್ಕಿಂತ ಜಾಸ್ತಿ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಳ್ಳೇಬಾರ್ದು. ಅದಕ್ಕಿಂತ ಜಾಸ್ತಿ ನೀವು ಒಂದು ಟ್ರೇಡಲ್ಲಿ ಕಳ್ಕೊಳ್ಳೇಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಮ ಅವರೇಜ್ ಟ್ರೇಡಿಂಗ್ ಪ್ರಾಫಿಟ್ ಏನಿದೆ ಒನ್ ಟ್ರೇಡಲ್ಲಿ 1000 ಬರ್ತಾ ಇದೆ ಅಂತ ಹೇಳಿದ್ರೆ ನೀವು 1000ಕ್ಕಿಂತ ಜಾಸ್ತಿ ಇನ್ನೊಂದು ಟ್ರೇಡಲ್ಲಿ ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ನಿಮ್ಮ ಪ್ರಾಫಿಟ್ ಟ್ರೇಡ್ಗಿಂತ ಲಾಸ್ ಟ್ರೇಡ್ ಯಾವತ್ತೂ ಜಾಸ್ತಿ ಆಗಲೇಬಾರ್ದು. ನಿಮ್ಮ ರಿಸ್ಕ್ ರಿವಾರ್ಡ್ ಯಾವತ್ತು ಮಿನಿಮಮ್ 1:1 ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೇಡಲ್ಲಿ 1000 ಕಳ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಮಿನಿಮಮ್ ನೀವು 1000 ಆ ಟ್ರೇಡಲ್ಲಿ ಗೇನ್ ಮಾಡಲಿಕ್ಕೆ ನೋಡಬೇಕಾಗತ್ತೆ. ಸೊ ನೀವು 1000 ಕಳ್ಕೊಳ್ತೀರಿ, ನಿಮ್ಮ ಟಾರ್ಗೆಟ್ ₹500 ಮಾತ್ರ ಅಂತ ಹೇಳಿದ್ರೆ ಅದು ಫೇವರೇಬಲ್ ಆದ ರಿಸ್ಕ್ ರಿವಾರ್ಡ್ ಅಲ್ಲ. ಮಿನಿಮಮ್ ನೀವು 1:1 ಅನ್ನು ನೀವು ಟಾರ್ಗೆಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಸೊ ನೀವು ಟ್ರೇಡ್ಗೆ ಎಂಟರ್ ಆಗೋ ಮೊದಲು ಡಿಸೈಡ್ ಮಾಡಬೇಕಾಗಿರುತ್ತೆ, ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಇಟ್ಕೊಳ್ಳಿ, ಒಂದು ಟ್ರೇಡಲ್ಲಿ ನಾನು ಇಷ್ಟೇ ಕಳ್ಕೊಳ್ತೀನಿ ಅಂತ. ಸೊ ಇದು 3ನೇ ಮೆಥಡ್ ಆಯಿತು. ಸೊ ನಾನು ಎಷ್ಟು ಈ ಟ್ರೇಡಲ್ಲಿ ಕಳ್ಕೊಳ್ತೀನಿ ಅನ್ನೋದನ್ನು ನೀವು ಫಸ್ಟ್ ಟ್ರೇಡ್ಗೆ ಎಂಟರ್ ಆಗೋ ಮೊದಲು ಡಿಸೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವೆನ್ ಟು ಬುಕ್ ಪ್ರಾಫಿಟ್. ನಾವೇನು ಮಾಡ್ತೀವಿ, ನಾವು ಯಾವುದೊಂದು ಟ್ರೇಡ್ಗೆ ಎಂಟರ್ ಆಗ್ತೀವಿ, ಒಂದಷ್ಟು ಪ್ರಾಫಿಟ್ ಬರುತ್ತೆ, ನಾವು ಬುಕ್ ಮಾಡ್ಕೊಳ್ಳಲ್ಲ, ಇನ್ನೂ ಸ್ವಲ್ಪ ಬರಲಿ ಗ್ರೀಡಿ ಆಗಿರ್ತೀವಿ, ಸ್ವಲ್ಪ ಜಾಸ್ತಿ ಸಿಗಲಿ ಅಂತ. ಸೊ ಅದೇನಾಗುತ್ತೆ, ಕಡಿಮೆ ಬರುತ್ತೆ. ಫಾರ್ ಎಕ್ಸಾಂಪಲ್ ₹1000 ಪ್ರಾಫಿಟ್ ಆಗ್ತಾ ಇರುತ್ತೆ. ಸೊ ನಾವು ಬುಕ್ ಮಾಡಲ್ಲ, ಸ್ವಲ್ಪ ಜಾಸ್ತಿ ಆಗಲಿ ಅಂತ ಕಾಯ್ತಾ ಇರ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಆ ಪ್ರಾಫಿಟ್ ₹500 ಬರುತ್ತೆ. ಆಗಲೂ ನಾವು ಬುಕ್ ಮಾಡಲ್ಲ, ಏನು ಮಾಡ್ತೀವಿ, 1000 ಇತ್ತು, ನೆಕ್ಸ್ಟ್ 1000ಗೆ ಹೋದರೆ ಆಗ ಬುಕ್ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತೀವಿ. ಅಲ್ಲೇನಾಗುತ್ತೆ, ನಮ್ಮ ಕಾಸ್ಟ್ ಬರುತ್ತೆ, ನಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನಾವು ಯಾವುದೊಂದು ಟ್ರೇಡಲ್ಲಿ ಪ್ರಾಫಿಟಲ್ಲಿ ಇದ್ವಿ ಅಂತಾದರೆ ನಮಗೆ ಯಾವತ್ತೂ ಅದನ್ನು ಬುಕ್ ಮಾಡಬೇಕು ಅಂತ ಗೊತ್ತಿರಬೇಕಾಗತ್ತೆ. ಇದಕ್ಕೂ ಅಷ್ಟೇ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಇಷ್ಟು ಲಾಸನ್ನು ತಗೊಳ್ತಾ ಇದ್ದೀನಿ, ಇಷ್ಟು ಪ್ರಾಫಿಟ್ ಈ ಟ್ರೇಡಲ್ಲಿ ನನಗೆ ಬೇಕು, ಸೊ ಅಷ್ಟಾದ ನಂತರ ಎಕ್ಸಿಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಟ್ರೇಡಲ್ಲಿ ಪ್ರಾಫಿಟ್ ₹1000 ಇಟ್ಕೊಂಡ್ರಿ ಅಂತಾದರೆ 1000 ಆದ ನಂತರ ಎಕ್ಸಿಟ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿಗೆ ಹೋದರೂ ಪರವಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನೀವು ಎಕ್ಸಿಟ್ ಆದ ನಂತರ ಮಾರ್ಕೆಟ್ ಒಂದಷ್ಟು ನಿಮ್ಮ ಡೈರೆಕ್ಷನಲ್ಲಿ ಮೂಮೆಂಟನ್ನು ಕೊಡುತ್ತೆ. ನಿಮ್ಗೇನು ಅನಿಸುತ್ತೆ, ಸೊ ನಾನು ಈ ಅಪರ್ಚುನಿಟಿಯನ್ನು ಮಿಸ್ ಮಾಡಿಕೊಂಡೆ, ಸೊ ನೆಕ್ಸ್ಟ್ ಟೈಮ್ ನಾನು ತುಂಬ ವೆಯ್ಟ್ ಮಾಡಬೇಕಂತ ನೆಕ್ಸ್ಟ್ ಟೈಮ್ ಏನು ಮಾಡ್ತೀರಿ, ನೀವು ನಿಮ್ಮ ಪ್ರಾಫಿಟ್ ಬಂದಾಗ ಬೇಗ ಅದನ್ನು ಅಥವಾ ಒಂದಿಷ್ಟು ಪ್ರಾಫಿಟ್ ಸಿಕ್ಕಿದಾಗ ನೀವು ಅದನ್ನು ಎಕ್ಸಿಟ್ ಮಾಡ್ಕೊಳ್ಳಲ್ಲ. ಹಾಗೇನಾಗುತ್ತೆ, ನಿಮ್ಮ ಉಲ್ಟಾ ಡೈರೆಕ್ಷನಲ್ಲಿ ಬರುತ್ತೆ ಮಾರ್ಕೆಟ್, ನಿಮಗೆ ಆ ಪ್ರಾಫಿಟನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮಾರ್ಕೆಟ್ ಈ ರೀತಿ ಕನ್ಫ್ಯೂಸ್ ಮಾಡುವಂಥ ಮೂಮೆಂಟನ್ನು ನಿಮಗೆ ಕೊಡ್ತಾ ಇರುತ್ತೆ. ಬಟ್ ನೀವು ಒಂದು ಡಿಸಿಪ್ಲಿನನ್ನು ಸೆಟ್ ಮಾಡ್ಕೊಳ್ಬೇಕು. ಸೊ ನನಗೆ ಇಷ್ಟು ಪ್ರಾಫಿಟ್ ಬೇಕು, ಇಷ್ಟು ಪ್ರಾಫಿಟ್ ಸಿಕ್ಕಿದ ನಂತರ ನಾನು ಎಕ್ಸಿಟ್ ಆಗ್ತೀನಿ, ಅದರ ನಂತರ ಮಾರ್ಕೆಟ್ ಎಲ್ಲಿ ಹೋದರೂ ಪರವಾಗಿಲ್ಲ ಅನ್ನೋದನ್ನು ಒಂದು ಸೆಟ್ ಮಾಡ್ಕೊಳ್ಳಿ ಬಿಗಿನರ್ಗಳಿಗೆ. ನೆಕ್ಸ್ಟ್ ನೀವು ನಿಮ್ಮ ಸ್ಕಿಲ್ ಇಂಪ್ರೂವ್ ಆದ ನಂತರ ಟ್ರೆಂಡಿಂಗ್ ಮೂವನ್ನು ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಬಿಗಿನರ್ಗಳಾದರೆ ಆಗಿದ್ದರೆ ಒಂದಿಷ್ಟು, ಫಾರ್ ಎಕ್ಸಾಂಪಲ್ 1:1 ನೀವು ಈ ಟ್ರೇಡಲ್ಲಿ ನಿಮ್ಮ ಪರ್ ಟ್ರೇಡ್ ರಿಸ್ಕ್ 1000 ಇದ್ದರೆ ಪರ್ ಟ್ರೇಡ್ ಪ್ರಾಫಿಟ್ ₹1000 ಅಥವಾ ₹1500 ಈ ರೀತಿ ಇಟ್ಕೊಳ್ಬೋದು. ಅಷ್ಟು ಬಂದ ನಂತರ ನೀವು ಆ ಟ್ರೇಡಿಂದ ಎಕ್ಸಿಟ್ ಆಗ್ಬೋದು. ಸೊ ಹೀಗೆ ಎಕ್ಸಿಟ್ ಆಗೋದ್ರಿಂದ ಏನಾಗುತ್ತೆ, ಒಂದು ಡಿಸಿಪ್ಲಿನ್ ವೇ ಇರುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲಿ ಡಿಸಿಪ್ಲಿನಿಂದ ಪ್ರಾಫಿಟನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಸೊ ಮಾರ್ಕೆಟ್ನ ಎಲ್ಲ ಮೂವನ್ನು ಕ್ಯಾಚ್ ಮಾಡಬೇಕು ಅಂತ ನಾವು ವೆಯ್ಟ್ ಮಾಡ್ತೀವಿ. ಇಲ್ಲ ಕೆಲವೊಮ್ಮೆ ಬೇಗ ಎಕ್ಸಿಟ್ ಆಗ್ತೀವಿ, ಬೇಗ ಎಕ್ಸಿಟ್ ಕೂಡ ಆಗಬಾರ್ದು. ಸೊ ನಾವು ಒಂದು ಟ್ರೇಡಲ್ಲಿ ₹1000 ಪ್ರಾಫಿಟ್ ಲಾಸನ್ನು ತಗೊಳ್ತಾ ಇರ್ತೀವಿ, ಬಟ್ ನಾವು ₹500 ಪ್ರಾಫಿಟ್ಗೆ ಹೋದ ಕೂಡಲೇ ನಾವು ಅಲ್ಲಿ ಎಕ್ಸಿಟ್ ಆಗ್ತೀವಿ. ಈ ರೀತಿ ಮಾಡಬಾರ್ದು, ಒಂದು ಸೆಟ್ ಆಫ್ ರೂಲ್ಸನ್ನು ಸೆಟ್ ಮಾಡ್ಕೊಳ್ಬೇಕು. ಸೊ ಒಂದಿಷ್ಟು ಪ್ರಾಫಿಟ್ ಸಿಕ್ಕಿದ ನಂತರ ನಾವು ಅಲ್ಲಿ ಎಕ್ಸಿಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾರ್ಕೆಟ್ನ ಎಲ್ಲ ಮೂಮೆಂಟನ್ನು ಟಾಪ್ಸ್ ಆ್ಯಂಡ್ ಬಾಟಮನ್ನು ಕ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲದ ಮಾತು. ಸೊ ಅದಕ್ಕೋಸ್ಕರ ಒಂದು ಸೆಟ್ ಆಫ್ ರೂಲ್ಸನ್ನು ಫಾಲೋ ಮಾಡಿಕೊಂಡು, ಸೊ ಆ ರೂಲ್ಸ್ ಫುಲ್ಫಿಲ್ ಆದಾಗ ನಾವು ಅಲ್ಲಿ ಎಂಟ್ರಿ ಎಕ್ಸಿಟನ್ನು ಮಾಡ್ತಾ ಹೋದರೆ ಖಂಡಿತ ಟ್ರೇಡಿಂಗಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ಏನೋ ಲಾಜಿಕ್ ಇಲ್ಲದೆ ಟ್ರೇಡನ್ನು ಮಾಡೋದ್ರಿಂದ ಖಂಡಿತ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ರೂಲ್ಸನ್ನು ಒಂದಷ್ಟು ದಿನ ಫಾಲೋ ಮಾಡಿ, 1 to 2 ಮಂತ್ ಫಾಲೋ ಮಾಡಿ, ನೀವೇ ನೋಟಿಸ್ ಮಾಡ್ತೀರಿ ನಿಮ್ಮ ಟ್ರೇಡಿಂಗಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಖಂಡಿತ ಬರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.